ಬರಲ್ಲ ಅದು ಮಾಡಿದೆ. ನಾವಿವತ್ತು ಲಿಂಗಸೂರು ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಬಂದಿವೆ. ವಿಷಯ ಏನಪ್ಪ ಅಂತಂದ್ರೆ, ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಡೆಲಿವರಿ ಆಗಲಿ, ಒಂದು ಯಾವುದಾದ್ರೂ ಆಪ್ರೇಷನ್ ಆಗಲಿ ಮಾಡಬೇಕಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳಕತ್ತಾರಂತ. ಅದೇ ರೀತಿಯಾಗಿ ಅದರ ಸಾಕ್ಷಿ ಸಮೇತವಾಗಿ ಕೂಡ ನಮ್ಗೆ ಇವತ್ತು ಸಿಕ್ಕಿದೆ. ನಮ್ಮ ಬ್ರದರ್ ಇವ್ರ ಸಿಸ್ಟರ್ಗೆ ಏನೋ ಆಪ್ರೇಷನ್ ಮಾಡ್ಬೇಕಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಬಂದರೆ 11,000 ರೂಪಾಯಿ ಕೊಟ್ಟರೆ ನಾವು ಆಪ್ರೇಷನ್ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ ಅಂತೇಳಿ 11,000 ರೂಪಾಯಿ ಸಿಗೋದಂತ ಸಾಕ್ಷಿ ಆಧಾರಗಳು ನಮ್ಮ ಹತ್ರ ಇದ್ದಾವೆ. ಈ ಹಿಂದೆ ಕೂಡ ಸರ್ಕಾರಿ ಆಸ್ಪತ್ರೆಗಳಿಗೆ ಎಷ್ಟು ಸಲ ನಾವು ಭೇಟಿ ನೀಡಿ ಈ ಥರ ಲಂಚ ನಡೀತಾ ಇದೆ ಆಸ್ಪತ್ರೆಯಲ್ಲಿ, ಇದನ್ನು ತಡೆಗಟ್ಟ್ರಿ, ಈ ಲಂಚ ಮುಕ್ತ ಒಂದು ಆಸ್ಪತ್ರೆ ಮಾಡಿ ಅಂತ ನಾವು ಎಷ್ಟು ಸಲ ಮನವಿ ಸಲ್ಲಿಸಿವಿ. ಆದರೂ ಇನ್ನೂವರೆಗೂ ಕೂಡ ಇವರು ಯಾವುದೇ ಕ್ರಮ ಜರುಗಿಸಿಲ್ಲ. ಪ್ರತಿಯೊಬ್ಬ ಬಡವ ಬರೋದು ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಏನು ಸರ್ಕಾರ ನಮ್ಮಿಂದ ಏನು ತೋರಿಸಿರೋಕ್ಕಾಗಲ್ಲ, ಪ್ರೈವೇಟ್ ಆಸ್ಪತ್ರೆಗಳಿಗೆ ನಮ್ಮಿಂದ ತೋರ್ಸೋಕ್ಕಾಗಲ್ಲ. ಏನಾದರೂ ಸರ್ಕಾರ ಒಂದು ನಮ್ಮ ಯೋಜನೆ ಮಾಡಿದೆ ಅಂತ ಹೇಳಿ ಆಸ್ಪತ್ರೆಗೆ ಬಂದ್ರೆ ಆ ಯೋಜನೆಯನ್ನು ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳು ಈ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ಒಂದು ಅಕ್ರಮ ಅವ್ಯವಹಾರ ನಡೀತಾ ಇದೆ. ದಯವಿಟ್ಟು ಇದನ್ನು ಎಲ್ಲ ಸಂಘ ಸಂಸ್ಥೆದವರಾಗಲಿ, ಮೀಡಿಯಾದವರಾಗಲಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇವ್ರನ್ನ ಎಚ್ಚರಿಸಬೇಕಂತಂದು ಇಲ್ಲಿರುವ ಸರ್ಕಾರಿ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಿ ಬೇರೆ ಅಧಿಕಾರಿಗಳನ್ನ ಇಲ್ಲಿಗೆ ತಂದು ಒಳ್ಳೆಯ ಒಂದು ಚಿಕಿತ್ಸೆ ನೀಡಬೇಕೆಂದು ನಮ್ಮ ಒಂದು ಮನವಿ. ಇದೊಂದು ಮಾಡೋದು ಅಷ್ಟು ಮ್ಯಾಲೆ ಅಂದ್ರೆ ಕೊಡಲ್ಲ ಅದು. ಹಾಂ ಹಲೋ ಅಣ್ಣ, ನಾನು ಮೋನೇಶ್ ಅಂತ ಹೇಳಿದೆ. ರೊಕ್ಕ ಕೊಡ್ತೀನಿ ಅಣ್ಣ, ಮೊನ್ನೆ ರೊಕ್ಕ ಇಸ್ಕೊಂಡಿದ್ದೆ. ಅಣ್ಣ ಮತ್ತೆ ಅವ್ರು ಇಸ್ಕೊಂಡಿದ್ರಲ್ಲ ಅಣ್ಣ, ಅದೇ ನಾನು ಇಲ್ಲಿ ಹಾಸ್ಪಿಟ್ಲಾಗಿದ್ದೆ. ಅಣ್ಣ ಇಸ್ಕೊಂಡ್ರೆ ಯಾರು? ನೀವು ಯಾರ್ಯಾರು ಇಸ್ಕೊಡ್ರಿ? ಅಲ್ಲ ಅಣ್ಣ, ಇಲ್ಲಿ ಬಂದಿವೆ, ಮತ್ತೆ ಯಾವಾಗ ಬರ್ರಿ ಅಂತ ಹೇಳಿದ್ರು, ಕೊಡ್ತೀವಿ ಬರ್ರಿ ಅಂತಿದ್ರಲ್ಲ. ಒಂದು ತಾಸು ಕುಂತು ಹೋಯ್ದೆ ಅಣ್ಣ. ಎದ್ರ ಸಂಬಂಧ ಈಗ ಎಷ್ಟೊತ್ತಾಗುತ್ತಣ್ಣ ಬರಕ್ಕೆ? ಅಣ್ಣ 10-15 ನಿಮಿಷ ಫೋನ್ ಮಾಡ್ತೀರಾ ಅಣ್ಣ? ನಾವು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಣ್ಣ, ಜಲ್ದಿ ಬಾ, ಇಲ್ಲಾಂದ್ರೆ ಇಲ್ಲಿ ಯಾರನ್ನ ಸಿಸ್ಟರ್